ನ್ಯೂಸ್ ನೆಕ್ಸ್ಟ್ನ ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಜೋಬಿನ್ ಅಮಾಸೆ ಬೈಲ್. ನೀವೇನಾದರೂ ಯಾವುದಾದ್ರೂ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಾ? ನಿಮ್ಮ ಸಂಬಳದಲ್ಲಿ PF ಕಟ್ ಆಗ್ತಿದೆಯಾ? ಹಾಗಾದರೆ ನಿಮಗಿದೆ ಒಂದು ಭರ್ಜರಿ ಗುಡ್ ನ್ಯೂಸ್. ಅದೇ EPFO 3.0. ಏನಿದು EPFO 3.0? ಇದರಿಂದ ಯಾವ ರೀತಿ ಸೌಲಭ್ಯಗಳು ಸಿಗಲಿವೆ ಅವೆಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. PF 3.0 ಅನ್ನೋದು ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ EPF ಅಂದರೆ ಏನಂತ ತಿಳ್ಕೊಳ್ಳೋಣ. EPF ಅಂತ ಹೇಳಿದ್ರೆ ಸಾಮಾಜಿಕ ಭದ್ರತೆ ಯೋಜನೆ ಅಥವಾ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್. ಇದೊಂದು ಭಾರತ ಸರ್ಕಾರದ ಉಳಿತಾಯ ಯೋಜನೆ ಆಗಿದೆ. ಒಬ್ಬ ವ್ಯಕ್ತಿ ಖಾಸಗಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಿರುವವನು ಅವನ ನಿವೃತ್ತಿ ಜೀವನದ ನಂತರ ಅವನ ಜೀವನಕ್ಕೆ ಆರ್ಥಿಕ ಭದ್ರತೆಯನ್ನು ನೀಡುವುದಕ್ಕೋಸ್ಕರ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ. ಪ್ರತಿ ತಿಂಗಳ ಸ್ಯಾಲರಿಯಲ್ಲಿ 12% ಕಟ್ ಮಾಡಿ ಆತನ ನಿವೃತ್ತಿ ಜೀವನದ ನಂತರ ಆತನ ಆರ್ಥಿಕ ಭದ್ರತೆಗಾಗಿ ನೀಡುವಂತಹ ಒಂದು ದೊಡ್ಡ ಮೊತ್ತ ಇದೇ ಒಂದು PF ಸ್ಕೀಮ್ ಆಗಿರುತ್ತೆ. ಆದರೆ ಈ PF ಸ್ಕೀಮಲ್ಲಿ ಈಗ ಒಂದು ಹೊಸದಾಗಿ ಬದಲಾವಣೆ ತಂದಿದ್ದಾರೆ. ಅದೇ EPF 3.0. ಈಗ EPF 3.0 ಅನ್ನೋದು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. EPF 3.0 ಅನ್ನೋದು ಒಂದು ಡಿಜಿಟಲ್ ಕ್ರಾಂತಿಯಾಗಿದೆ. ಈ ಹಿಂದೆ ನಮ್ಮ PF ಹಣವನ್ನು ಪಡೆಯಲು ಅಥವಾ ಏನಾದರೂ ತಿದ್ದುಪಡಿ ಮಾಡಲಿಕ್ಕೆ ನಾವು PF ಆಫೀಸನ್ನು ಅಲಿಬೇಕಾಗ್ತಿತ್ತು ಅಥವಾ ದಿನಗಟ್ಟಲೆ ಕಾಯಬೇಕಾಗ್ತಿತ್ತು. ಆದರೆ EPF ಒಂದು ಡಿಜಿಟಲ್ ಕ್ರಾಂತಿ ಆಗಿರೋದ್ರಿಂದ ಈ 3.0 ಏನಿದೆ EPF 3.0 ಈಗ ತುಂಬಾ ಸುಲಭವಾಗಿ ಸಿಗ್ತಾ ಇದೆ. ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಯಾವ ರೀತಿ ಸುಲಭವಾಗಿ ನಾವು ಕಾರ್ಯನಿರ್ವಹಿಸ್ತೀವೋ ಅದೇ ರೀತಿಯಾಗಿ ಬ್ಯಾಂಕಿಂಗ್ ಸೌಲಭ್ಯದಲ್ಲೇ ನಮಗೆ EPF 3.0 ನಮಗೆ ಸಿಗ್ತಿದೆ. EPF 3.0ದಲ್ಲಿ ಪ್ರಮುಖವಾಗಿ ಅಂದರೆ ಹಲವಾರು ಬದಲಾವಣೆಗಳಾಗಿವೆ. ಆದರೆ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಬದಲಾವಣೆ ಆಗಿರುವಂತಹ ಒಂದು 5 ಅಂಶಗಳನ್ನು ಹೇಳ್ತೀವಿ. ಅದು ಯಾವ್ದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲನೆಯದು ATM ಮೂಲಕ ಹಣ ವಿಡ್ರಾ. ಎಲ್ಲದಕ್ಕಿಂತ ದೊಡ್ಡ ಅಪ್ಡೇಟ್ ಅಂತ ಹೇಳಿದ್ರೆ ಇನ್ಮುಂದೆ ನೀವು PF ಹಣವನ್ನು ನಿಮ್ಮ ATM ಮೂಲಕನೇ ವಿಡ್ರಾ ಮಾಡ್ಕೊಳ್ಬೋದು. ಹೇಗೆ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇರುವಂಥ ಒಂದು ಅಮೌಂಟನ್ನು ನಾವು ATM ಕಾರ್ಡ್ನಿಂದ ತೆಗಿತೀವೋ ಅದೇ ರೀತಿ ATM ಕಾರ್ಡನ್ನು ಬಳಸಿ ಯಾವಾಗ ಬೇಕಾದರೂ ನಿಮ್ಮ ತುರ್ತು ಸಮಯ ಆಗಿರ್ಬೋದು ಅಥವಾ ನಿಮಗೆ ಅಗತ್ಯತೆಗಳಿಗಿರಬೇಕಾದ್ರೆ ಹಣವನ್ನು ಯಾವಾಗ ಬೇಕಾದರೂ ತೆಗಿಬೋದು. ಬೇರೆಯವರ ಮುಂದೆ ಕೈ ಚಾಚುವಂಥ ಪರಿಸ್ಥಿತಿ ಇವಾಗಿಲ್ಲ. ಸೊ ಇದೊಂದು ಅದ್ಭುತವಾದಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಅದ್ಭುತವಾದಂಥ ಅಪ್ಡೇಟನ್ನು ಈ ಒಂದು ಯೋಜನೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ UPI ಮೂಲಕ ಹಣ ವರ್ಗಾವಣೆ. ಈಗಿನ ಆಧುನಿಕ ಯುಗದಲ್ಲಿ ಎಲ್ಲರ ಹತ್ರನೂ ಫೋನ್ಪೇ ಇದೆ, ಗೂಗಲ್ ಪೇ ಇದೆ, ಆನ್ಲೈನ್ ಪೇಮೆಂಟ್ ಅನ್ನುವಂಥದ್ದು ಎಲ್ಲರ ಹತ್ರ ಇದೆ. ಅದೇ ರೀತಿ ನಿಮ್ಮ PF ಹಣವನ್ನು ಆನ್ಲೈನ್ ಮೂಲಕ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದಾಗಿದೆ. ತುಂಬ ಸರಳವಾಗಿ ಸಿಂಪಲ್ಲಾಗಿ ನಿಮ್ಮ ಫೋನಿಂದ UPI ಅಕೌಂಟ್ನ ಮೂಲಕ ನಿಮ್ಮ PF ಹಣವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವರ್ಗಾಯಿಸ್ಕೊಳ್ಬಹುದಾಗಿದೆ. ಇನ್ನು ಮೂರನೇದಾಗಿ ಆಟೋ ಕ್ಲೈಮ್ ಸೆಟಲ್ಮೆಂಟ್. ಈ ಹಿಂದೆ ನಾವು PF ಹಣವನ್ನು ವಿಡ್ರಾ ಮಾಡಬೇಕಾದ್ರೆ ಸುಮಾರು 15ರಿಂದ 20 ದಿನಗಳವರೆಗೆ ಕಾಯಬೇಕಾಗ್ತಿತ್ತು. PF ಆಫೀಸಿಗೆ ಹೋಗಿ ಅಲ್ಲಿ ಅಧಿಕಾರಿಗಳನ್ನು ಮಾತಾಡಿ ಭೇಟಿ ಮಾಡಿ ಅವರಿಂದ ಕೆಲವೊಂದು ಫಾರ್ಮಾಲಿಟೀಸ್ಗಳನ್ನು ಫಿನಿಷ್ ಮಾಡಿಕೊಂಡು ನಂತರ ನಾವು ಕಂಪನಿಗೆ ಬಂದು ಅಂದರೆ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೇವೆ ಆ ಕಂಪನಿಗೆ ಬಂದು ಅಲ್ಲಿನ ಮುಖ್ಯಸ್ಥರಿಂದ ಕೆಲವೊಂದು ಫಾರ್ಮಾಲಿಟೀಸ್ಗಳನ್ನು ಫಿಲಪ್ ಮಾಡಿಕೊಂಡು ಹೀಗೆ ಆಚೆ ಈಚೆ ಅಲ್ದಾಡಿ ಸುಮಾರು 15ರಿಂದ 20 ದಿನಗಳವರೆಗೆ ಕಾಯಬೇಕಾಗ್ತಿತ್ತು. ಆದರೆ ಈಗ ಯಾವ ಅಧಿಕಾರಿಗಳ ಸಹಿ ಇಲ್ಲದೆ ಯಾರ ಮುಖ್ಯಸ್ಥರ ಸಹಿ ಇಲ್ಲದೆ ಕೇವಲ 1 ದಿನಗಳ ಒಳಗಡೆ ಕೆಲವು ಗಂಟೆಗಳಲ್ಲಿ ಅಬ್ಬಬ್ಬ ಅಂತ ಹೇಳಿದರೆ 1 ದಿನಗಳ ಒಳಗಡೆ ನಿಮ್ಮ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದು ಸೇರ್ತದೆ. ಇದೊಂದು ಆಟೋ ಕ್ಲೈಮ್ ಸೆಟಲ್ಮೆಂಟನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾದಂಥ ಅಪ್ಡೇಟ್. ಇನ್ನು 4ನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ತಿದ್ದುಪಡಿ ಮಾಡುವಂಥದ್ದು. ಈ ಹಿಂದೆ ನಾವು PFಗೆ ಕೊಟ್ಟಿರುವಂತಹ ಡಾಕ್ಯುಮೆಂಟ್ಗಳಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾಗಿದ್ದರೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು PF ಆಫೀಸ್ಗೆ ನೀಡಬೇಕು. ಅಲ್ಲಿಂದ ಕೆಲವೊಂದು ಡಾಕ್ಯುಮೆಂಟ್ನ ತಗೊಂಡೋಗಿ ನಮ್ಮ ಪಂಚಾಯತ್ಗಳಿಗೆ ನೀಡಿ ಅಲ್ಲಿ ಕೂಡ ಕೆಲವೊಂದು ಬರೆಸ್ಕೊಂಡು ಈತನ ಡೇಟ್ ಆಫ್ ಬರ್ತ್ ಇದೇನಾ ಅಥವಾ ಈತನ ಹೆಸರು ಇದೇನಾ ಅಂತೆಲ್ಲ ಕನ್ಫರ್ಮೇಷನ್ ತಗೊಂಡು PF ಅನ್ನು ಅಪ್ಡೇಟ್ ಮಾಡ್ತಿದ್ದರು. ಆದರೆ ಈಗ ಮೊಬೈಲಲ್ಲೇ ಕೆಲವು ಸೆಕೆಂಡ್ಗಳಲ್ಲಿ ನಿಮ್ಮ ಮೊಬೈಲಲ್ಲೇ PF ಅನ್ನು ತಿದ್ದುಪಡಿ ಮಾಡ್ಬೋದಾಗಿದೆ. ಯಾವ ಕಂಪನಿಗೂ ಸುತ್ತಾಡುವಾಗಿಲ್ಲ, ಯಾವ ಆಫೀಸಿಗೂ ಹೋಗುವಾಗಿಲ್ಲ. ನಿಮ್ಮ ಮೊಬೈಲಲ್ಲೇ ನೀವೇ ಕೂತ್ಕೊಂಡು ಅದನ್ನು ಕೆಲವು ಕ್ಷಣಗಳಲ್ಲಿ ತಿದ್ದುಪಡಿ ಮಾಡ್ಕೊಳ್ಬಹುದಾಗಿದೆ. ಇನ್ನು ಕೊನೆಯದಾಗಿ ಸರಳ ನಿಯಮಗಳು.
ಮುಂಚೆ ನಾವು ಹಣವನ್ನು ವಿಡ್ರಾ ಮಾಡಬೇಕಾಗಿದ್ದರೆ 10 ನಿಯಮಗಳನ್ನು ನಾವು ಪಾಲಿಸಬೇಕಾಗಿತ್ತು. ಆದರೆ ಈಗ ಆ ನಿಯಮಗಳೆಲ್ಲ ತುಂಬಾ ಸರಳೀಕೃತಗೊಳಿಸಿದ್ದಾರೆ. ನಮಗೆ ಅವಶ್ಯಕತೆ ಇದ್ದಾಗ ಅಥವಾ ನಮಗೆ ಎಮರ್ಜೆನ್ಸಿ ಇದ್ದಾಗ, ಮನೆ ಕಟ್ಟಲಿಕ್ಕೆ, ತುರ್ತು ಸಮಯಕ್ಕೆ ಅಥವಾ ಅಗತ್ಯತೆಗಳಿಗೆ, ಮದುವೆಗಳಿಗೆ, ಇಂಥದಕ್ಕೇನಾದರೂ ಅಗತ್ಯವಿರುವಾಗ ಹಣ ಬೇಕಾದಾಗ ಮುಂಚಿನ ಹಾಗೆ ಕೆಲವೊಂದು 10 ನಿಯಮಗಳನ್ನು ಪಾಲನೆ ಮಾಡುವಂಥದ್ದಿಲ್ಲ. ಕೆಲವು ನಿಮಿಷಗಳಲ್ಲಿ ಈ ಹಣ ನಿಮ್ಮ ಅಕೌಂಟ್ಗೆ ಡ್ರಾ ಆಗುತ್ತೆ. ಇದಿಷ್ಟು ಕೇಂದ್ರ ಸರ್ಕಾರ EPF 3.0ದಲ್ಲಿ ಬದಲಾವಣೆ ಮಾಡಿರುವಂತಹ ಒಂದು ಪ್ರಮುಖ ಅಪ್ಡೇಟ್ಗಳಾಗಿವೆ. ಆದರೆ ಈ ಅಪ್ಡೇಟನ್ನು ಪಡ್ಕೊಳ್ಳೋದು ಹೇಗೆ, ಈ ಅಪ್ಡೇಟನ್ನು ಪಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕನ್ನುವಂಥದ್ದನ್ನ ಈಗ ಹೇಳ್ತಿದ್ದೇನೆ. ನಾನು ಮೊದಲೇ ಹೇಳಿದ್ದೆ, EPF ಅಂತ ಹೇಳಿದರೆ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಅಂತ. ಒಬ್ಬ ಖಾಸಗಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಿರುವ ಒಬ್ಬ ವ್ಯಕ್ತಿ ಆತನ ನಿವೃತ್ತಿ ಜೀವನದ ನಂತರ ಆತನ ಆರ್ಥಿಕ ಭದ್ರತೆಗಾಗಿ ಮಾಡಿರುವಂಥ ಒಂದು ಸ್ಕೀಮ್ ಅಂತ ಹೇಳಿದೆ. ಇಲ್ಲಿ ಕೂಡ ಹಾಗೆ, ನೀವು ಪ್ರತಿ ಬಾರಿ ವಿಡ್ರಾ ಮಾಡುವಾಗ ನಿಮ್ಮ ಹಣವನ್ನು ವಿಡ್ರಾ ಮಾಡುವಾಗ ನಿಮ್ಮ ಅಕೌಂಟ್ನಲ್ಲಿ ಕನಿಷ್ಠ ಪಕ್ಷ 25% ನಿಮ್ಮ ಅಕೌಂಟ್ ಖಾತೆಯಲ್ಲಿ ಇರಿಸಬೇಕಾಗತ್ತೆ. ಯಾಕಂತ ಹೇಳಿದರೆ ಮುಂದೊಂದು ದಿನ ಇದು ನಿಮಗೆ ಸಹಕಾರಿಯಾಗೋದ್ರಿಂದ ನೀವು 25%ವರೆಗೆ ಹಣವನ್ನು ಮಾತ್ರ ನಿಮ್ಮ ಅಕೌಂಟ್ನಲ್ಲಿ ಇರಿಸಿ ಮತ್ತುಳಿದ ಹಣವನ್ನು ತೆಗೆದುಕೊಳ್ಬೋದಾಗಿದೆ. ಇನ್ನುಳಿದಂತೆ ಈ ಸೌಲಭ್ಯಗಳನ್ನು ನೀವು ಬಳಸ್ಕೊಳ್ಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗಿರುತ್ತೆ. ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ನಿಮ್ಮ ಅಕೌಂಟ್ ನಂಬರ್ಗೆ ಲಿಂಕ್ ಆಗಿರಬೇಕಾಗತ್ತೆ. ಅಂದರೆ ನಿಮ್ಮ PF ಅಕೌಂಟ್ಗೆ ಲಿಂಕ್ ಆಗಿರಬೇಕಾಗತ್ತೆ. ಸೊ ಇದಿಷ್ಟು ಆಗಿದ್ರೆ ಮಾತ್ರ ಈ 5 ಸೌಲಭ್ಯಗಳನ್ನು ನೀವು ಪಡ್ಕೊಳ್ಬಹುದಾಗಿದೆ. ಸೊ ಸ್ನೇಹಿತರೆ, ಇದಿಷ್ಟು EPF 3.0 ಬಗ್ಗೆ ಇರುವಂಥ ಒಂದು ಲೇಟೆಸ್ಟ್ ಅಪ್ಡೇಟ್. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ, ಹಾಗೆ ಹೈಪನ್ನು ಕೊಡಿ. ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವ ವಿಡಿಯೋ ಬಗ್ಗೆ ಅಥವಾ ಯಾವ ಮಾಹಿತಿಯ ಬಗ್ಗೆ ವಿಡಿಯೋ ಬೇಕಂತ ಒಂದು ಕಮೆಂಟನ್ನು ಕೂಡ ತಿಳಿಸಿ. ಇದು ನ್ಯೂಸ್ ನೆಕ್ಸ್ಟ್ ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.